The Maths online class, and also welcome to the all teachers who have attended the today's session. Okay, so today we are going to learn about the quadrilaterals. Okay, so 9th standard I think bore ಅನಿಸ್ತಿತ್ತೇನೋ ಗೊತ್ತಿಲ್ಲ, ಕಂಟಿನ್ಯೂ ಥೇರಮ್ ಬರ್ತಾ ಇದಾವ. ಓಕೆ, ಸೊ ಬಟ್ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಲೀಲೇಬೇಕು. ಹೌದಾ? ಸೊ ಸ್ವಲ್ಪದ ಏನಾಗಿತ್ತು ಇನ್ ಬಿಟ್ವೀನ್ ಸ್ವಲ್ಪ ಕ್ಯಾಲ್ಕುಲೇಷನ್ ಇದ್ದಿದ್ರೆ ಹಂಗ ಬೋರ್ ಆಗ್ತಿದ್ದಿಲ್ಲ ಅನ್ಕೋತೀನಿ. ಇರ್ಲಿ, ಕಲಿಯೋಣಂತ. ಓಕೆ, ಸೊ ಹಾಗಾದ್ರೆ ಟಾಪಿಕ್ ನೇಮ್ ಈಸ್ ಯಾವುದು? ಕ್ವಾಡ್ರಿಲ್ಯಾಟ್ರಲ್ಸ್. ನೆನ್ಪಿದ್ಯಾ? ಕ್ವಾಡ್ರಿಲ್ಯಾಟ್ರಲ್ಸ್, ಚತುರ್ಭುಜಗಳು. ಓಕೆ, ಸೊ ಇಲ್ಲಿ ನಾನು ಯಾವ್ದನ್ನ ಹೇಳ್ತಾ ಇದ್ದೆ ಅಂತಂದ್ರ ದ ಮಿಡ್ ಟರ್ಮ್ ಥಿಯರಮ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕು ಇವತ್ತ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಮಿಡ್ ಪಾಯಿಂಟ್ ಥಿಯರಮ್ ಅನ್ನೋದಕ್ಕಿಂತ ಮುಂಚೆ ಇವತ್ತು ಒಂದು ಮೋಟಿವೇಶನಲ್ ಕೋಟ್ಸ್ ಅಂತ ನನಗೆ ನಿಮಗ ಎಸ್ಪೆಷಲಿ ಮ್ಯಾಥ್ಸ್ಗೆ ರಿಲೇಟೆಡ್ ಇರ್ತಕ್ಕಂಥ ಒಂದು ಮೋಟಿವೇಶನಲ್ ಕೋಟ್ಸ್ ಅನ್ನ ಒಂದು ನೋಡ್ತಾ ಇದ್ದೆ, ಹಾಗೆ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳ್ತಾ ಇದ್ದೆ. ಓಕೆ, ಸೊ ಏನಂದ್ರ ಮಿಸ್ಟೇಕ್ಸ್ ಆರ್ ಪ್ರೂಫ್ ದಟ್ ಯು ಆರ್ ಟ್ರೈಯಿಂಗ್. ಓಕೆ, ಸೊ ಮಿಸ್ಟೇಕ್ಸ್ ಆರ್ ಪ್ರೂಫ್ ದಟ್ ಆರ್ ಯು ಆರ್ ಟ್ರೈಯಿಂಗ್. ಬಹಳ ಜನ ಏನ್ ಮಾಡ್ತೀರ, ಅದ್ರ ಅರ್ಥ ಏನಂದ್ರ ನೀವೇನೋ ಒಂದು ಮಿಸ್ಟೇಕ್ ಮಾಡ್ತಾ ಇದ್ದೀರಿ ಅಂತಂದ್ರ ನೀವೇನೋ ಒಂದು ಟ್ರೈ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಹೌದಾ? ಸೊ ಹಾಗಾಗಿ ಬಹಳ ಜನ ಈಗ ನಮ್ಮ ಒಂದು ಆಡ್ ಭಾಷೆ ಒಳಗೆ ಏನಾಗ್ತದೆ, ನಡೆಯೋರ ಎಡವಲಿಕ್ಕೆ ಸಾಧ್ಯ, ಕುಂತವ್ರು ಎಡವಲಿಕ್ಕೆ ಸಾಧ್ಯ ಇಲ್ಲ. ನಡೀತಾ ಇದ್ದಾರೆ ಅಂತಂದ್ರೆ ಅವ್ರು ಏನೋ ಒಂದು ಗುರಿಯನ್ನ ಮುಟ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅದ್ರ ಅರ್ಥ. ಈಗ ಏನಾಗ್ತಿತ್ತು ಅಂದ್ರೆ, ನೀವು ಮಿಸ್ಟೇಕ್ ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ, ಈಗ ನಾನೇ ಇರ್ಬೋದು ಅಥವಾ ನಿಮ್ಮ ಅಲ್ಲಿ ಇರ್ತಕ್ಕಂಥ ಮ್ಯಾಥ್ಸ್ ಟೀಚರ್ಸ್ ಇರ್ಬೋದು, ನಿಮ್ಗೆ ಏನ್ ಮಾಡ್ತಾರ, ಒಂದೇನೋ ಒಂದು ಪ್ರಾಬ್ಲಮ್ ಕೊಟ್ಟು ಸಾಲ್ವ್ ಮಾಡ್ರಿ ಅಂತಾರ. ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ, ಅದು ಅಲ್ಲಿ ಏನಾಗ್ತದೆ ಹೇಳ್ರಿ, ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ, ಎಲ್ಲಾ ಪ್ರಾಬ್ಲಮ್ ಮಾಡಿ ಸರ್ ಕಡೆ ತೋರಿಸ್ತಿರ್ತಾರ, ಮತ್ತ ಅಲ್ಲಿ ಏನಾದ್ರು ಮಿಸ್ಟೇಕ್ ಆದ್ರೆ ಬಂದ್ ಮಾಡ್ತಿರ್ತಾರ, ಅಥವಾ ಕರೆಕ್ಟ್ ಆದ್ರೆ ಓಕೆ. ಬಟ್ ಸಮ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಬಿಡಿ ಎಲ್ಲಿ ಮತ್ತೆ ತಪ್ಪಾದ್ರೆ ಸರ್ ಕಡೆ ಹೋಗಿ ನನ್ಗೆ ಅಸಹ್ಯ ಆಗ್ತೈತಿ, ಅಥವಾ ಫ್ರೆಂಡ್ಸ್ ಮುಂದೆ ನನ್ಗೆ ಅಸಹ್ಯ ಆಗ್ತೈತಿ, ನಾನು ಹೋಗಿ ಮಾಡಂಗೆ ಇಲ್ಲ. ಹೌದಾ? ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಇನ್ಸೆಕ್ಯೂರಿಟಿ ಫೀಲ್ ಅಂತಾರಲ್ಲ, ಅಂದ್ರೆ ನನ್ ಮೇಲೆ ನನಗೆ ಭರವಸೆ ಇಲ್ಲ. ಹಾಗಾಗಿ ಆ ರೀತಿ ಮಾಡ್ದ ತಪ್ಪಾಗೋದ್ ಸಹಜನ. ಹೌದಾ? ಸೊ ಒಂದ್ಸಲ ತಪ್ಪಾಗ್ಬೋದು, 2 ಸಲ ಅಥವಾ 10 ಸಲ ತಪ್ಪಾಗ್ಬೋದು, 11ನೇ ಸಲ ನಾವೇನ್ ಮಾಡ್ಬೋದು, ಈಸಿಲಿ ನಾವ್ ಏನ್ ಮಾಡ್ಬೋದು, ಆ ಮಿಸ್ಟೇಕ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೋಬಹುದು. ಎಸ್ಪೆಷಲಿ ಇದು ಮ್ಯಾಥ್ಸಿಗೆ ಯಾಕೆ ರಿಲೇಟೆಡ್ ಆಗ್ತೈತೆ ಅಂದ್ರ, ಬಹಳ ಸ್ಟೂಡೆಂಟ್ಸ್ ನೋಡೋದು ಟ್ರೈ ಮಾಡಂಗಿಲ್ಲ. ಅವ್ರು ಕ್ವಶನ್ ಅಂದ್ರ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಂಗಿಲ್ಲ. ಬರೋದಿಲ್ಲ, ನಂಗೆ ಮ್ಯಾಥ್ಸ್ ಬಹಳ ಡಿಫಿಕಲ್ಟ್ ಇದೆ, ನಾನ್ ಮುಟ್ಟಂಗೆ ಇಲ್ಲ ಅದನ್ನ. ಸುಮ್ಮನೆ ಯಾರು ಮಾಡಿರ್ತಾರಲ್ಲ ಆ ನೋಟ್ಸ್ ತಗೊಂಡು ಇವ್ರು ರೆಫರ್ ಮಾಡ್ತಿರ್ತಾರೆ. ಬಟ್ ನೀವು ಒಂದ್ಸಲ ಅದ್ರ ಜೊತೆಗೆ ಕೂಡ್ರಿ, ನಾನ್ ಮಾಡಿರುವಂತ ಕ್ವಶನ್ ಅನ್ನ ಇಟ್ಕೊರಿ, ಅದೇ ಸೇಮ್ ಪ್ರಾಬ್ಲಮ್ ಅನ್ನ ನೀವು ಬೇರೆ ಸಂಖ್ಯೆಯನ್ನ ಇಟ್ಕೊಂಡ್ ಮಾಡ್ರಿ, ನಿಮ್ಗೆ ಈಸಿಲಿ ಅದೇನಾಗ್ತೈತಿ, ನೀವೇ ಸಾಲ್ವ್ ಮಾಡ್ತೀರಿ. ಎಷ್ಟು ದಿನ ಅದು ಬೇರೆದವ್ರನ್ನ ನೋಡಿ ನಾವು ಕಲೀಲಿಕ್ಕೆ ಆಗುದಿಲ್ಲ. ಸ್ವತಃ ನಮ್ಮ ಪ್ರಯತ್ನ ಇದ್ರೆ ನಾವು ಈಸಿಲಿ ಒಂದ್ ತಪ್ಪಾಗ್ಬೋದು, ಮಿಸ್ಟೇಕ್ ಆಗ್ಬೋದು. ಹೌದಾ? ಸೊ ಯಾವ ಮನುಷ್ಯನು ಮಿಸ್ಟೇಕ್ ಇಲ್ಲ ಅಂತಿಲ್ಲ. ಹೌದಾ? ಸೊ ಹಾಗಾಗಿ ಮಿಸ್ಟೇಕ್ ಆಗ್ಬೋದು, ಆದ್ರೂ ಬಟ್ ಸ್ಟಿಲ್ ನಾವೇನ್ ಮಾಡ್ಬೇಕು, ವಿ ಆರ್ ಟ್ರೈಯಿಂಗ್. ಹೌದಾ? ಸೊ ಇವತ್ತಿನ ಇದೊಂದು ಮೋಟಿವೇಶನಲ್ ಕೋರ್ಸ್. ಓಕೆ, ಸೊ ಅದ್ರ ಜೊತೆಗೆ ಓಕೆ, ಬಟ್ ಮೈ ಫೇವ್ರೆಟ್ ಸಬ್ಜೆಕ್ಟ್ ಈಸ್ ಮ್ಯಾಥ್ಸ್ ಅಂತ ಹೇಳ್ತಾರೆ. ಓಕೆ ಓಕೆ, ಸೊ ಇಲ್ಲೊಂದು ಆಕ್ಟಿವಿಟಿ ಇದೆ, ಆ ಆಕ್ಟಿವಿಟಿಯನ್ನ ಒಂದ್ 2 ನಿಮಿಷ ನೋಡಿ ನಾವ್ ಆದ್ಮೇಲೆ ಏನ್ ಮಾಡ್ಬೋದು ಹೇಳ್ರಿ, ಈ ಕ್ವಾಡ್ರಿಲ್ಯಾಟ್ರಲ್ ಅದ ಮಿಡ್ ಪಾಯಿಂಟ್ ಥಿಯರಮ್ ಅನ್ನ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಓಕೆ, ಸೊ ಆಕ್ಟಿವಿಟಿಗೆ ರೆಡಿ ಇದ್ದೀರಾ ಎಲ್ರು? ಓಕೆ, ಬಹಳ ಇಂಟ್ರೆಸ್ಟಿಂಗ್ ಇದೆ, ಯಾಕಂದ್ರೆ ಇವತ್ತು ಹೋಲ್ ಡೇ ನೀವೇನ್ ಮಾಡಿರ್ತೀರಿ, ಕ್ಲಾಸ್ ಕೇಳಿರ್ತೀರಿ. ಹೌದಾ? ಸೊ ಸುಮ್ನೆ ಬೋರ್ ಆಗ್ತಿರ್ತೈತಿ, ಒಂದ್ 2 ನಿಮಿಷ ಅಷ್ಟೇ. ಓಕೆ, ಒಂದ್ ಸೆಕೆಂಡ್. ಹೌದಾ? ಸೊ ಇಲ್ಲಿ ನೀವು ಯಾವ ನಂಬರ್ ಅನ್ನ ಇಲ್ಲಿ ಪ್ರೆಸ್ ಮಾಡ್ರಿ ಅಂತೀರಿ, ಟ್ಯಾಪ್ ಮಾಡ್ರಿ, ನಾನು ಅದನ್ನ ಪ್ರೆಸ್ ಮಾಡ್ತೇನೆ. ಅದ್ರಲ್ಲಿ ನಿಮ್ಗೆ ಏನಾಗ್ತೈತೆ ಅಂದ್ರ, ಒಂದ್ ಸೆಕೆಂಡ್. ಹೌದಾ? ಸೊ ಅಲ್ಲಿ ಒಂದು ಕ್ವಶನ್ ಬರ್ತೈತಿ, ನೀವು ಅದಕ್ಕೆ ಆನ್ಸರ್ ಮಾಡ್ಬೇಕು. ಓಕೆ, ಸೊ ಯಾವ ನಂಬರ್ ಅನ್ನ ಪಿಕ್ ಮಾಡಬಹುದು? ಐ ಥಿಂಕ್ 4 ಪಿಕ್ ಮಾಡ್ಲಿ. ಓಕೆ, ಹೌದಾ? ಅದ್ರ ಕ್ವಶನ್ ಏನಿದೆ ನೋಡ್ರಿ, ವಾಟ್ ಸೌಂಡ್ ಡಸ್ ಅ ಡಾಗ್ ಮೇಕ್? ಏನ್ ಮಾಡ್ತಿರ್ತಿ ಸೌಂಡ್? ಅಲ್ಲೇ ನಿಮ್ಮ ಫ್ರೆಂಡ್ಸ್ ಹೇಳ್ರಿ. ಓಕೆ,
ವಾಟ್ ಡಸ್ ಸೌಂಡ್ ಡಸ್ ಅ ಡಾಗ್ ಮೇಕ್? ಓಕೆ, ಸೊ ಡಾಗ್ ಯಾವ ರೀತಿ ಸೌಂಡ್ ಮಾಡ್ತೈತಂತ. ಓಕೆ, ಸೊ ನೆಕ್ಸ್ಟ್ ನೀವು ಮತ್ತೆ ಯಾವ ನಂಬರ್ ಅನ್ನ ಪಿಕ್ ಮಾಡಂತೀರಿ, ನಾನು ಅದ್ ಮಾಡ್ತೀನಿ. ಓಕೆ, ಬಾರ್ಕ್. ಓಕೆ, ನಂಬರ್ 3 ಅಂತ ಬರ್ತಾ ಇದೆ, ನೋಡೋಣ, ಪಿಕ್ ಮಾಡೋಣ. ಓಕೆ, ಏನಿದೆ? ಆಕ್ಟ್ ಲೈಕ್ ಇಫ್ ಯು ವೇರ್ ದ ಪ್ರಿನ್ಸ್ ಆಫ್ ದ ವಿಂಟರ್ ಅಂಡ್ ಶೌಟ್ ಲೆಟ್ ಇಟ್ ಗೋ. ಹೌದಾ? ನೀವು ಆಕ್ಟ್ ಲೈಕ್ ಅ ಪ್ರಿನ್ಸ್ ಅಂದ್ರೆ ರಾಣಿ ತರ ನೀವು ಆಕ್ಟ್ ಮಾಡಿ, ಅದೇನಾಗ್ತೈತಿ, ವಿಂಟರ್ ಇದ್ರೊಳಗ ನಿಮ್ಗೆ ಒಂಥರ ಖುಷಿ ಆಗಿರ್ಬೇಕು. ಹೌದಾ? ಆ ರೀತಿ ನೀವು ಏನಂತಾರ, ಓ ಅಂತೇವಲ್ಲ, ಆ ರೀತಿ ಮಾಡ್ಬೇಕು. ಜಸ್ಟ್ ಫನ್, ಒಂದು 2 minutes ಆಕ್ಟಿವಿಟಿ, ಜಸ್ಟ್ ವಾರ್ಮ್ ಅಪ್ ಗೆ ಇದು. ಓಕೆ, ಸೊ ನೆಕ್ಸ್ಟ್ ಯಾವ ನಂಬರ್ ಅನ್ನ ಪಿಕ್ ಮಾಡ್ಲಿ ನಾನು? 5 4 4 4 ಎಲ್ಲ ಡಿಫ್ರೆಂಟ್ ಒಪಿನಿಯನ್ ಬರ್ತಾ ಇದ್ದಾವೆ. ಸೊ ಹಾಗಾಗಿ ನಾನು ಯಾವ್ದೋ ಒಂದು ಪಿಕ್ ಮಾಡ್ತೇನೆ. 2 ಪಿಕ್ ಮಾಡ್ತೀನಿ. ಸಿಟ್ ಡೌನ್ ಅಂಡ್ ಅಪ್ 10 times ಮಾಡ್ಬೇಕತ್ತೆ. ಓಕೆ, ಸಿಟ್ ಡೌನ್ ಅಂಡ್ ಅಪ್ 10 times. ಇವಾಗ ಮಾಡ್ಬೇಡ್ರಿ, ಮತ್ತೆ ಕ್ಲಾಸ್ ಅಲ್ಲಿ ಎಲ್ಲ ಗದ್ಲ ಎಬ್ಬಿಸ್ಬಿಡ್ತೀರಿ. ಹೌದಲ್ಲ? ಸಿಟ್ ಡೌನ್ ಅಂಡ್ ಅಪ್ 10 times. ಓಕೆ, ಸೊ ನೆಕ್ಸ್ಟ್ ಮತ್ತೆ 1 ಪಿಕ್ ಮಾಡ್ಬೋದಾ? 1 ಪಿಕ್ ಮಾಡ್ತೇನೆ ನೋಡಿ. ಸೊ ನೇಮ್ 3 people who work at your school. ನಿಮ್ಮ ಸ್ಕೂಲ್ ನಲ್ಲಿ ವರ್ಕ್ ಮಾಡ್ತಾ ಇರುವಂತ 3 ಪೀಪಲ್ಸ್ ಹೆಸರನ್ನ ಹೇಳ್ಬೇಕು. ನೇಮ್ 3 people who work at your school. ಓಕೆ, 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 666 ಅಂತ ಬರ್ತಾ ಇದೆ. ಓಕೆ, ಓಕೆ, ಇರ್ಲಿ. ನೆಕ್ಸ್ಟ್ ಮತ್ತೊಂದು ಪಿಕ್ ಮಾಡೋಣ ಈಗ. ಸೊ 5 ಯಾವ್ದಿದು? ಫೈಂಡ್ 3 things ಫ್ರಮ್ ರೂಮ್ ದಟ್ ಯು ಯೂಸ್ ಎವ್ರಿ ಡೇ. ನಿಮ್ಮ ರೂಮ್ ನಲ್ಲಿ ನೀವು 3 ಥಿಂಗ್ಸ್ ಗಳನ್ನ ಡೈಲಿ ಯೂಸ್ ಮಾಡ್ತಾ ಇರ್ತೀರಿ. ಯಾವ್ದಿರ್ಬೋದು ಅವು? ಯಾವುವು? ಫೈಂಡ್ 3 things ಫ್ರಮ್ ರೂಮ್ ದಟ್ ಯು ಯೂಸ್ ಎವ್ರಿ ಡೇ. ಓಹೋ, ಬೆಡ್, ಪಿಲ್ಲೋ, mirror, very good. Bed, books, bed, brush, soap, very good. Hunsur school, very good, very good. Trunk, book, bottle, very good. Comb, okay. Mirror, brush, bucket, water, mirror, powder, pillow, very good, very good. Nice answer. Okay, so next 8. Name 3 things you like to eat for breakfast. ಸೊ ಬ್ರೇಕ್ಫಾಸ್ಟ್ ಗೆ ನಿಮ್ಗ ಈ 3 ವಸ್ತುಗಳನ್ನ ಯಾವ ಬೇಕು? ಸೊ ಫುಲ್ ಇವಾಗ ಬಾಯಲ್ಲಿ ನೀರ್ ಬರ್ತಾ ಇರ್ಬೇಕಲ್ಲ ಬ್ರೇಕ್ಫಾಸ್ಟ್ ಅಂದ್ಮೇಲೆ. ಓಕೆ, ಯಾವುದು? ದೋಸಾ, ಇಡ್ಲಿ, ಪುರಿ, ದೋಸಾ, ಇಡ್ಲಿ, ಲೆಮನ್ ರೈಸ್, ವೆರಿ ಗುಡ್, ವೆರಿ ಗುಡ್. ದೋಸಾ, ಇಡ್ಲಿ, ಪುಳಿಯೋಗರೆ, ವೆರಿ ಗುಡ್. ಚಿಕನ್, very good. Pulao, very good. Nice, nice, very good. Next 9. So 9 pick ಮಾಡ್ತೇನೆ ನೋಡ್ರಿ. I am yellow and you peel me to eat me. What am I? ಯಾವ್ದಿರ್ಬೋದು ಆನ್ಸರ್ ನೋಡ್ರಿ? ಅದು ಯೆಲ್ಲೋ ಕಲರು, ಬಟ್ ಅದನ್ನ ಬನಾನಾ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ರೋಟಿ, egg. Okay, nice. Idli. Okay, so 10. So 7 pick madonna. Okay, sing a line from your favorite song. ನಿಮ್ಮ ಒಂದು ಫೇವ್ರೇಟ್ ಸಾಂಗಿನ ಒಂದು ಲೈನ್ ಅನ್ನ ನೀವು ಹಾಡ್ಬೇಕು ಇವಾಗ. ಯಾವುದು ನಿಮ್ಮ ಫೇವ್ರೇಟ್ ಸಾಂಗು? ಫುಲ್ ಬ್ಯಾಂಗಲ್ ಬಂಗಾರಿ. ಓಕೆ, ಓಕೆ, ಮುಂಗಾರು ಮಳೆ. ವೆರಿ ಗುಡ್, ವೆರಿ ಗುಡ್. ನೈಸ್ ಆನ್ಸರ್, ವೆರಿ ಗುಡ್. ನೆಕ್ಸ್ಟ್ ಡ್ಯಾನ್ಸಿಂಗ್ ಕಾಪಿ ದ ಲೀಡರ್. ಅಂದ್ರೆ ಲೀಡರ್ ಆಫ್ ದ ಡ್ಯಾನ್ಸ್ ಮಾಡ್ತೀರಿ. ಡ್ಯಾನ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ. ಓಕೆ, ಲುಂಗಿ ಡ್ಯಾನ್ಸ್, ಡಿಜೆ ಡ್ರಮ್ಸ್, ವೆರಿ ಗುಡ್. ಓಕೆ,
ಲಾಸ್ಟ್ 6 ಬಹಳ ಆಪ್ಷನ್ ಅನ್ನ ಕೊಟ್ಟಿದ್ರೆ 6 ಅನ್ನ ಓಪನ್ ಮಾಡ್ರಿ ಅಂತ ಹೇಳಿ, ಹಾಗಾಗಿ ನಾನು 6 ಅನ್ನ ಇವಾಗ ಲಾಸ್ಟ್ ಓಪನ್ ಮಾಡ್ತೇನೆ. ಶೋ ಹೌ ಯು ಫೀಲ್ ವೆನ್ ಯು ಟ್ರೈ ಅ ನ್ಯೂ ಫುಡ್ ಅಂಡ್ ಇಟ್ಸ್ ಸೂಪರ್ ಯಮ್ಮಿ. ಯಾವ ರೀತಿ ಫೀಲ್ ಮಾಡ್ತೀರಿ? ಹೊಸದೊಂದು ಫುಡ್ ಅನ್ನ ಟೇಸ್ಟ್ ಮಾಡ್ತಾ ಇದ್ದೀರಿ, ಬಟ್ ಅದು ಭಾರಿ ಸೂಪರ್ ಆಗಿದೆ, ಎಮ್ಮಿ ಆಗಿದೆ ಅಂದಾಗ ನೀವು ಯಾವ ರೀತಿ ಫೀಲ್ ಮಾಡ್ಕೋತೀರಿ? ಓಕೆ 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 ಓಕೆ. ಹಿಪಾಪ್, ಎಮ್ಮಿ, ನೂಡಲ್ಸ್, ಪಾಸ್ತಾ. ವಾವ್. ಜಸ್ಟ್ ನೀವು ಯಾವ ಹೆಸರು ಹೇಳೋಗಿಲ್ಲ, ಜಸ್ಟ್ ಯಾವ ರೀತಿ ಫೀಲ್ ಮಾಡ್ತಾ ಇದ್ದೀರಿ. ವಾವ್ ಅಂತೀರೋ, ಎಮ್ಮಿ ಅಂತೀರೋ. ಓಕೆ ಓಕೆ. ಸ್ಪೈಸಿ, ವೆರಿ ಗುಡ್, ಎಮ್ಮಿ. ಹ್ಯಾಪಿ, ಬರ್ಗರ್, ಎಮ್ಮಿ. ಬಿರಿಯಾನಿ, ಐಸ್ ಕ್ರೀಮ್, ವೆರಿ ಗುಡ್. ಓಕೆ. ಸ್ವಲ್ಪ ಎಲ್ಲಾಯ್ತು ಮೂಡ್ ಚೇಂಜ್ ಆಯ್ತಲ್ಲ, ಸ್ವಲ್ಪ ಇಷ್ಟೊತ್ತವರೆಗೂ ಕ್ಲಾಸ್ ಕೇಳಿ ಕೇಳಿ ಸ್ವಲ್ಪ ಮೂಡ್ ಚೇಂಜ್ ಆಗಿ ಮತ್ತೆ ಇವಾಗ ಬರೋಣ ಅಂದ್ರೆ ಸ್ವಲ್ಪ ಲಘು ನಮ್ಗೆ ಏನಾಗ್ತೈತಿ ಕ್ಲಾಸ್ ಒಳಗ ಇಂಟ್ರೆಸ್ಟ್ ಬರ್ತೈತಿ. ಹೌದಾ? ಸೊ ಇಂಟ್ರೆಸ್ಟ್ ಬರ್ತೈತಿ ಅಂದ್ರೆ ಅದು ಲಾಸ್ಟ್ ಕ್ವಶನ್ ಏನಾಗ್ಬಿಡ್ತು ನಮ್ಗೆ, ಏನಾಯ್ತದು ನಾವೇನು ಈಗ ಆಲ್ರೆಡಿ ನಿಮ್ಗೆ ಸ್ವಲ್ಪ ಹಸು ಆಗಿರ್ತೈತಿ, ಅದು ಹೋಗಿ ಹೋಗಿ ಅದು 6th ಕ್ವಶನ್ ಏನಾಯ್ತು, ನಮ್ಮ ಊಟದ ವಿಷಯಕ್ಕೆ ಬಂದ್ಬಿಡ್ತು. ಹೌದಾ? ಸೊ ಹಾಗಾಗಿ ಈಗ ಎಲ್ಲರೂ ಆ ಒಂದು ಯಾವ್ದದು ಎಮ್ಮಿ ಟೇಸ್ಟಿ ಫುಡ್ಗೆ ಫುಡ್ ಅನ್ನ ಮರೆತು ಇವಾಗ ನಾವ್ ಯಾವ್ದಂದ್ರ ಕ್ವಾಡ್ರಿಲ್ಯಾಟ್ರಲ್ಸ್ ಅನ್ನೋ ಒಂದು ಟಾಪಿಕ್ ಅನ್ನ ಇವಾಗ ನೋಡೋಣ. ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಮಿಡ್ ಪಾಯಿಂಟ್ ಪ್ರೋಟೀನ್ ಪೌಡರ್. ಓಕೆ ಇರ್ಲಿ, ಮಿಡ್ ಪಾಯಿಂಟ್ ಥಿಯರಮ್. ಓಕೆ. ಸೊ ನಾ ಯಾವ್ದನ್ನ ಕಲಿತಾ ಇದೀವಿ ಅಂದ್ರ ದ ಮಧ್ಯ ಬಿಂದು ಪ್ರಮೇಯ. ಓಕೆ. ಸೊ ದ ಮಿಡ್ ಪಾಯಿಂಟ್ ಥಿಯರಮ್. midpoint theorem. ಮಧ್ಯ ಬಿಂದು ಪ್ರಮೇಯ ಅಂತ ಕರಿತೀವಿ. ಓಕೆ. ಸೊ ಈ ಮಧ್ಯ ಬಿಂದು ಪ್ರಮೇಯ ಯಾವ್ದಿದು ಮ್ಯಾಮ್? ಎಕ್ಸರ್ಸೈಸ್ 8.1 7th ಕ್ವಶನ್ ಪ್ಲೀಸ್ ಸಾಲ್ವ್. ನಾನು ಆಲ್ರೆಡಿ 6th and 4 ಕ್ವಶನ್ಸ್ ಸಾಲ್ವ್ ಮಾಡಿದ್ದೇನಲ್ಲ, ಸೊ ನೋಡ್ತೇನೆ, ಚೆಕ್ ಮಾಡ್ತೇನೆ. ಓಕೆ. ಸೊ ಇಲ್ಲಿ ಮಿಡ್ ಪಾಯಿಂಟ್ ಥಿಯರಮ್ ಏನನ್ನ ಅದರದ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ಸ್ವಲ್ಪ ನೋಡೋಣ. ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ 2 sides of a triangle is parallel to the third side and is the half of the third side ಅಂತ ಇದೆ. ಓಕೆ. ಸೊ ಫಸ್ಟ್ ಐ ಕ್ಯಾನ್ ಡ್ರಾ ಒನ್ ಪಿಕ್ಚರ್ ರಿಲೇಟೆಡ್ ಟು ದ ಮಿಡ್ ಪಾಯಿಂಟ್ ಥಿಯರಮ್. ಓಕೆ. ಸೊ ಮಿಡ್ ಪಾಯಿಂಟ್ ಥಿಯರಮ್ ಅಂದ್ರೆ ಇಲ್ಲಿ ನೋಡ್ರಿ ನಮ್ಗೆ, ಸೊ ಈ ರೀತಿ ಇದೆ. ಓಕೆ. ನಾನು ಫಸ್ಟ್ ಇಲ್ಲಿ ಏನ್ ಮಾಡ್ತೇನೆ, ಒಂದು ಪಿಕ್ಚರ್ ತೆಗಿತೇನೆ. ಓಕೆ. ಸೊ ಇದೊಂದು ಟ್ರಯಾಂಗಲ್ ಎ ಬಿ ಸಿ. ಓಕೆ. ಸೊ ಅದಾದ್ಮೇಲೆ ಇಲ್ಲೊಂದು ನನಗೆ ಡಯಾಗ್ರಾಮ್ ಬರ್ತೈತಿ ಇ ಎಫ್. ಓಕೆ. ಸೊ ಇದು ಏನು ಇಲ್ಲಿ ಇನ್ನೊಂದು ಸ್ವಲ್ಪ ನನಗೆ ಡಯಾಗ್ರಾಮ್ ಇದೆ, ಬಟ್ ಇದು ಏನು ಸ್ಟೇಟ್ಮೆಂಟ್ ಅನ್ನ ಹೇಳ್ತಾ ಇದೆ ನೋಡ್ತೀನಿ. ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ 2 sides of a triangle is parallel to the third side. Okay. So ಇದು ಏನು ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಅಂದ್ರ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಮಿಡ್ ಪಾಯಿಂಟ್ಸ್. ಸೊ ಈ ಮಿಡ್ ಪಾಯಿಂಟ್ಸ್ ಅಂದ್ರ ಓಕೆ. ಸೊ ಮಿಡ್ ಪಾಯಿಂಟ್ಸ್ ಅಂದ್ರ ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂತ ಬಿಂದುಗಳನ್ನ ಇದು ಸೇರಿಸ್ತಾ ಇದೆಯಲ್ಲ, ಈ ಲೈನು ಈ ಟ್ರಯಾಂಗಲ್ ಲೈನ್ಗಳು ಏನಾಗ್ತಾ ಇದೆ ಅಂದ್ರ ಈ ಥರ್ಡ್ ಸೈಡ್ ಇವೆರಡು 1 2 sides ಆಯ್ತು. ಇಲ್ಲಿ ಥರ್ಡ್ ಸೈಡಿಗೆ ಇದೇನಾಗ್ತಿದೆ, ಪ್ಯಾರಲಲ್ ಆಗಿದೆ ಅಂತೆ. ನೋಡಿದ್ರೆ ಗೊತ್ತಾಗ್ತಿತ್ತು ನಿಮ್ಗೆ, ಇದು ಪ್ಯಾರಲಲ್ ಆಗಿದೆ, ಸಮಾಂತರವಾಗಿದೆ. ಅಂಡ್ ಈಸ್ ಹಾಫ್ ಆಫ್ ದ ಥರ್ಡ್ ಸೈಡ್ ಅಂದ್ರ ಇದ್ರ ಅರ್ಧ ಇದೆ, ಹಾಫ್ ಆಫ್ ದ ಥರ್ಡ್ ಸೈಡ್. ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿತ್ತು ನಿಮ್ಗೆ, ಇದು ಸ್ವಲ್ಪ ದೊಡ್ಡದಿದೆ, ಇದು ಚಿಕ್ಕದಿದೆ. ಓಕೆ. ಸೊ ಹಾಗಾಗಿ ಇದ್ರ ಅರ್ಧ ಇದೆ, ಆಮೇಲೆ ಇದ್ರದ್ದೇ ಇದು ಪ್ಯಾರಲಲ್ ಆಗಿದೆ ಅಂತ ಏನ್ ಹೇಳ್ತಾ ಇದೆ, ಮಿಡ್ ಪಾಯಿಂಟ್ ಥಿಯರಮ್ ನಮಗೆ ಹೇಳ್ತಾ ಇದೆ. ಓಕೆ. ಸೊ ನಾ ಥಿಯರಮ್ ಅನ್ನ ಬರೆಸಬಹುದಾ ನಿಮ್ಗೆ ಅಂದ್ರೆ ಜಸ್ಟ್ ಸ್ಟೇಟ್ಮೆಂಟ್ ಅನ್ನ ಬರೆಸ್ತೇನೆ, ಅದಾದ್ಮೇಲೆ ನಾನು ಅದ್ರದ್ದು ಪ್ರೂಫ್ ಅನ್ನ ಹೇಳ್ತೇನೆ. ಓಕೆ. ಸೊ ಏನ್ ಪ್ರೂಫ್ ಇದೆ? ಸೊ ಫಸ್ಟ್ ನಾನು ಸ್ಟೇಟ್ಮೆಂಟ್ ಅನ್ನ ಹೇಳ್ತೇನೆ ನೋಡ್ರಿ, ಇದನ್ನ ನೋಟ್ ಡೌನ್ ಮಾಡ್ಕೋರಿ. The line segment okay, the line segment joining the midpoints
ಓಕೆ, ಸೊ ಇಲ್ಲಿ ಏನಾಗಿದೆ, ಈ ಲೈನ್ ಸೆಗ್ಮೆಂಟ್, ಈ ಒಂದು ಲೈನ್ ಇದೆಯಲ್ಲ, ಸೊ ಲೈನ್ ಸೆಗ್ಮೆಂಟ್ ಅಂದ್ರೆ ನಾವು ಒಂದು ರೇಖಾಖಂಡ ಅಂತ ಕರಿತೀವಲ್ಲ, ಅದು ಏನ್ ಮಾಡ್ತಾ ಇದೆ, ಇಲ್ಲಿ ಏನಾಗಿದೆ, ಜಾಯಿನಿಂಗ್ ದ ಟು ಮಿಡ್ ಪಾಯಿಂಟ್ಸ್ ಆಫ್ ಅ ಟ್ರಯಾಂಗಲ್, ಆಫ್ ಅ triangle. Okay, so triangle is parallel to the parallel to the third side. ಥರ್ಡ್ ಸೈಡ್ ಅಂದ್ರೆ ಈ ಮೂರನೇ ಒಂದು ಬಾಹುವಿಗೆ, ಈಗ ಎರಡು ಲೈನಿಗೆ ಏನಾಗಿದೆ, ಅದು ಲೈನ್ ಸೆಗ್ಮೆಂಟ್ ಅನ್ನ ಜಾಯಿನ್ ಮಾಡಿದೆ. ಇನ್ನು ಥರ್ಡ್ ಲೈನ್ ಏನ್ ಉಳಿದಿದೆಯಲ್ಲ, ಆ ಥರ್ಡ್ ಲೈನಿಗೆ ಈ ಲೈನ್ ಏನಾಗಿದೆ, ಪ್ಯಾರಲಲ್ ಆಗಿದೆ. ಓಕೆ, ಸೊ ಏನಾಗಿದೆ, ಪ್ಯಾರಲಲ್ ಟು ದಿ ಥರ್ಡ್ ಸೈಡ್ and is half of the third side, half of the third side. Okay, so this is the statement of midpoint theorem. Okay, ಸ್ಟ್ರೈಲ್ ಏನಾಗ್ತಾ ಇದೆ ನಿಮ್ಗೆ, ಸಮ್ ಟೈಮ್ ಕ್ವಶನ್ ಕೇಳಬಹುದು, ಡಿಫೈನ್ ದ ಮಿಡ್ ಪಾಯಿಂಟ್ ಥಿಯರಮ್ ಅಥವಾ ಸ್ಟೇಟ್ ದಟ್ ದ ಮಿಡ್ ಪಾಯಿಂಟ್ ಥಿಯರಮ್ ಅಂತ ಹೇಳಿ ಕ್ವಶನ್ ಬರ್ಬೋದು. ಸಮ್ ಟೈಮ್ ಏನಾಗಿದೆ, ಜಸ್ಟ್ ಡೆಫಿನೇಷನ್ ಅನ್ನ ಅಷ್ಟೇ ಕೇಳ್ತಾ ಇರ್ತಾರ ಅವರು, ಪ್ರೂಫ್ ಇಲ್ಲ. ಸೊ ಮ್ಯಾಮ್ ಸಮ್ ಟೈಮ್ ಏನಾದ್ರು ಪ್ರೂವ್ ದಟ್ ದ ಮಿಡ್ ಪಾಯಿಂಟ್ ಥಿಯರಮ್, ಅಲ್ಲಿ ಏನಾಗಿರ್ತೈತಿ, ಸ್ಟೇಟ್ಮೆಂಟ್ ಅನ್ನ ಕೇಳಿದ್ರ ಅವಾಗ ಏನಾಗಿರ್ತೈತಿ, ಒಂದು ಟೂ ಮಾರ್ಕ್ಸ್ ಅಷ್ಟೇ ಇರ್ತೈತಿ ಅದು ಕ್ವಶನ್, ಹೌದಾ. ಸೊ ಸಮ್ ಪ್ರೂಫ್ ಏನಾದ್ರು ಕೇಳಿದ್ರಂದ್ರ 4 to 5 ಮಾರ್ಕ್ಸ್ ಇರ್ತೈತಿ. ಅಟ್ ಲೀಸ್ಟ್ ನಿಮ್ಗೆ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂದ್ರ ಮಾರ್ಕ್ಸ್ ನೋಡಾದ್ರೂ ಅರ್ಥ ಮಾಡ್ಕೋಬೇಕು ಅವ್ರು ಏನ್ ಕೇಳಿದಾರಂತೆ. ಬಹಳ ಜನ ಸ್ಟೂಡೆಂಟ್ಸ್ ಏನಾಗಿರ್ತೈತಿ, ಅವ್ರ ಸ್ಟೇಟ್ಮೆಂಟ್ಸ್ ಅಷ್ಟೇ ಕೇಳಿರ್ತಾರು, ಅನ್ನೆಸೆಸರಿ ಪೂರ್ತಿ ಥಿಯರಮ್ ಅನ್ನ ಪ್ರೂಫ್ ಮಾಡಿರ್ತಾರ. ಅಥವಾ ಅಲ್ಲಿ ಏನಾಗಿರ್ತೈತಿ, ಪೂರ್ತಿ ಥಿಯರಮ್ ಅನ್ನ ಕೇಳಿರ್ತಾರೋ, ಇವ್ರು ಪೂರ್ತಿ ಸುಮ್ನೆ ಸ್ಟೇಟ್ಮೆಂಟ್ ಅಷ್ಟೇ ಬರ್ದಿರ್ತಾರ. ಅಟ್ ಲೀಸ್ಟ್ ನಿಮ್ಗೆ ಅಲ್ಲಿ ಏನ್ ಕೇಳಿದಾರಂತ ಗೊತ್ತಾಗ್ಲಿಲ್ಲ ಅಂದ್ರ ಅದಕ್ಕಿರುವಂತ ಕೊಟ್ಟಿರುವಂತ ಮಾರ್ಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ. ಕಡಿಮೆ ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಇತ್ತಂದ್ರೆ ಜಸ್ಟ್ ಸ್ಟೇಟ್ಮೆಂಟ್ ಅನ್ನ ನೀವು ಬರಿಬೇಕು. 4 to 5 ಮಾರ್ಕ್ಸ್ ಇತ್ತಂದ್ರೆ ನೀವೇನ್ ಮಾಡ್ಬೇಕು, ಆ ಮಿಡ್ ಪಾಯಿಂಟ್ ಅಂದ್ರೆ ಯಾವುದೇ ಥಿಯರಮ್ ಇರ್ಲಿ, ಹೌದಾ, ಸೊ ಆ ಥಿಯರಮ್ ಅನ್ನ ಪೂರ್ತಿ ನೀವು ಪ್ರೂಫ್ ಮಾಡ್ಬೇಕು. ಓಕೆ, ಸೊ ಇದು have you write it down? ಇದನ್ನ ಬರ್ಕೊಂಡ್ರಿ? ನಾಟ್ ಪ್ಯಾರಲಲ್ ಟು ಟೂ ಸೈಡ್, ಪ್ಯಾರಲಲ್ ಆ ಎರಡೂ ಸೈಡ್ಗೆ ಪ್ಯಾರಲಲ್ ಆಗಿಲ್ಲ, ಓನ್ಲಿ ಥರ್ಡ್ ಸೈಡಿಗೆ ಅಷ್ಟೇ ಅದು ಪ್ಯಾರಲಲ್ ಆಗಿದೆ. ಯಾವುದೋ ಸ್ಕೂಲಿಂದ 2 ಸೈಡ್ ಅಂತ ಬಂತು, ನಾಟ್ 2 ಸೈಡ್. ಓಕೆ, ಓನ್ಲಿ ಥರ್ಡ್ ಸೈಡ್. ಆಲ್ರೆಡಿ 2 ಸೈಡ್ ಅನ್ನ ಜಸ್ಟ್ ಜಾಯಿನ್ ಮಾಡಿದೆ ಆ ಲೈನ್ ಸೆಗ್ಮೆಂಟ್. ಅದೇ ಲೈನ್ ಸೆಗ್ಮೆಂಟ್ ಏನಾಗಿದೆ, ಇಲ್ಲಿ ಜಾಯಿನ್ ಮಾಡಿದೆ, ಒಂದು ಥರ್ಡ್ ಲೈನಿಗೆ ಏನಾಗಿದೆ, ಅದು ಪ್ಯಾರಲಲ್ ಆಗಿದೆ. ಓಕೆ, ಕಂಪ್ಲೀಟೆಡ್. ಗೋವಿನಪಲ್ಲಿ ಸ್ಕೂಲ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಓಕೆ, ಶಾಲ್ ವಿ ಮೂವ್ ಆನ್? ಓಕೆ, ಓಕೆ, ಇವಾಗ ಏನ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇನ್ ಟ್ರಯಾಂಗಲ್ ABC, okay, so in triangle ABC, E is the midpoint of AB. Okay, so line in ಹೇಳ್ತಾ ಇದೆ ನಮಗೆ, E is the midpoint of AB. ಈ AB ಲೈನ್ ಅದ ಮಧ್ಯ ಬಿಂದು ಏನ್ ಹೇಳ್ತಾ ಇದೆ ನಮ್ಗೆ, ಇಲ್ಲಿ ಏನಾಗ್ತಾ ಇದೆ, AB. ಓಕೆ, ಸೊ ಸಿಮಿಲರ್ಲಿ F is the midpoint of AC, ಅಂತ ಹೇಳ್ತಾ ಇದೆ. ರೈಟ್, ಅರ್ಥ ಆಯ್ತಾ ಇವೆರಡು ಲೈನ್ ನೀವು? ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, E is the midpoint of AB and F is the midpoint of AC ಅಂತ ಆಯ್ತು. ಕರೆಕ್ಟಾ? ಸೊ ನೆಕ್ಸ್ಟ್ ಏನಾಗಿದೆ, ನಾವ್ ಏನ್ ಮಾಡ್ತಾ ಇದೀವಿ ಇಲ್ಲಿ, ಜಸ್ಟ್ ಇಲ್ಲಿ ಇನ್ನೂ ಒಂದು ನಾವು ಕನ್ಸ್ಟ್ರಕ್ಷನ್ ಅನ್ನ ಮಾಡ್ಬೇಕು. ಕನ್ಸ್ಟ್ರಕ್ಷನ್ ಅಂದ್ರೆ ಯಾವುದೇ ಬಿಲ್ಡಿಂಗ್ ಅಲ್ಲ, ಹೌದಾ. ಕನ್ಸ್ಟ್ರಕ್ಷನ್ ಏನ್ ಹೇಳ್ತಾ ಇದೆ,
produce EF to D such that EF is equal to DF. ಓಕೆ, ಸೊ ಇದನ್ನ ಏನ್ ಮಾಡ್ತಾ ಇದ್ದಾರೆ ಅವರು, ಜಸ್ಟ್ ಈ ಒಂದು ಥೇರಮ್ ಅನ್ನ ಪ್ರೂಫ್ ಮಾಡ್ಲಿಕ್ಕೆ, ಓಕೆ, ಸೊ ಥೇರಮ್ ಅನ್ನ ಪ್ರೂಫ್ ಮಾಡ್ಲಿಕ್ಕೆ ನಾವ್ ಒಂದ್ ಇದನ್ನ ಏನ್ ಮಾಡ್ತಾ ಇದೀವಿ, ಈ ರೀತಿ ಡಾಟ್ ಡಾಟ್ ಇಟ್ವಿ ಅಂದ್ರ ಜಸ್ಟ್ ಫಾರ್ ಅವರ್ ರೆಫರೆನ್ಸ್ ಗೆ ನಾವ್ ಇದನ್ನ ಅಂದ್ರ ಆ ಪ್ರೂವ್ ಮಾಡ್ಲಿಕ್ಕೆ ಅದನ್ನ ಏನ್ ಮಾಡ್ತಾ ಇದಾರು, ಈ ರೀತಿ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದಿಲ್ಲಿ ಡಿ ಅಂತ ಇದೆ. ಓಕೆ, ಇದಿನ್ನು ಇಲ್ಲೇ ಕಂಟಿನ್ಯೂ ಇದೆ. ಈ ರೀತಿ ಇದು ಡಯಾಗ್ರಾಮ್ ಇದೆ. ಓಕೆ, ಸೊ ಕನ್ಸ್ಟ್ರಕ್ಷನ್ ಏನಂತ ಬರೀತೆ ನೋಡ್ರಿ ನಾನು, ಪ್ರೊಡ್ಯೂಸ್ EF ಟು FD. ಇಲ್ಲಿ EF ಲೈನ್ ಇದ್ದದನ್ನ ನಾನು FD ವರೆಗೂ ಎಕ್ಸ್ಟೆಂಡ್ ಮಾಡಿದ್ದೇನೆ. ಸೊ FD ಪ್ರೊಡ್ಯೂಸ್ EF ಟು D ವರೆಗೂ ನಾನು ಏನ್ ಮಾಡಿದ್ದೇನೆ, ಪ್ರೊಡ್ಯೂಸ್ ಮಾಡಿದ್ದೇನೆ. such that EF, okay, EF is equal to FD. ಹೌದಾ? ಸೊ ಇದು ಎಷ್ಟಿದೆ, ಇದು ಕೂಡ ಅಷ್ಟೇ ಇದೆ ನಮ್ಗೆ. EF is equal to FD ಅಂತ ಇದೆ. ಓಕೆ, ಸೊ ಏನಾಯ್ತು, EF is equal to FD ಅಂತ ಆಯ್ತು. ರೈಟ್, ಇಷ್ಟು ಕ್ಲಿಯರ್ ಆಯ್ತಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ, ಇನ್ ಟ್ರಯಾಂಗಲ್ AEF, ನಾನ್ ನೋಡ್ರಿ ಇಲ್ಲಿ AEF. ಓಕೆ, ಸೊ ಇನ್ ಟ್ರಯಾಂಗಲ್ AEF, ಇಲ್ಲಿ ನೋಡ್ರಿ ನಾನು ಡಯಾಗ್ರಾಮ್ ಅನ್ನ ತೋರಿಸ್ತಾ ಇದ್ದೀನಿ ಇಲ್ಲೇ, AEF ಅಂಡ್ ಟ್ರಯಾಂಗಲ್ CDF ಅಂದ್ರ ಇಲ್ಲಿ ನೋಡ್ರಿ ಇವೆರಡು ಟ್ರಯಾಂಗಲ್ ಅನ್ನ ತಗೊಂಡಿದ್ದಾರೆ ಅವರು. ಸೊ ನಾ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು AEF ಅಂಡ್ CDF. ಓಕೆ, ಸೊ ಟ್ರಯಾಂಗಲ್ CDF ಅಂತ ಇದೆ. ಓಕೆ, ಸೊ ದೇರ್ ಫೋರ್ AF is equal to CF. AF is equal to CF. AF is equal to, ಕಾಣಿಸ್ತಾ ಇದೆ ಅಲ್ವಾ. ಓಕೆ, so AF is equal to CF. F is the midpoint because yakandra. Okay, so F is the midpoint of AC. F is the midpoint of AC. Okay, ಇಷ್ಟು ಕ್ಲಿಯರ್ ಆಯ್ತಾ ನಿಮ್ಗೆ? ಸೊ ಇದನ್ನ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ ನಾನು ರಬ್ ಮಾಡ್ತೀನಿ, ಅಷ್ಟೊತ್ತವರೆಗೂ ನೀವು ಬರ್ಕೋಬಹುದು. ಅದ್ರ ನೆಕ್ಸ್ಟ್ ಮತ್ ಮಾಡ್ತೇನೆ, ಯಾಕಂದ್ರೆ ಇದು ನಿಮ್ಗೆ ಏನಾಗ್ತೈತಿ, ಇಲ್ಲೇ ಬೋರ್ಡು ಇಲ್ಲಿ ನಿಮ್ಗೆ ಎಲ್ಲ ಥೆರಮ್ ಅನ್ನು ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಸೊ ಇಲ್ಲೇ ಬೇಕಾದ್ರೆ ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ಕ್ಲಾಸ್ ಒಳಗ ಇದನ್ನ ಅಷ್ಟೂನು ಒಂದ್ ನಿಮ್ಗೆ ಪೂರ್ತಿ ನೋಟ್ಸ್ ಅನ್ನ ನಾನು ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಏನ್ ತಗೊಂಡ್ರವ್ರು, ಇನ್ ಟ್ರಯಾಂಗಲ್ ABC. ಓಕೆ, ಸೊ ಟ್ರಯಾಂಗಲ್ ABC. ಓಕೆ, ಸೊ E is the midpoint of AB. ಇದನ್ನೇನು ಈಸಿಯಾಗಿ ಬರಿಬಹುದು. ನೆಕ್ಸ್ಟ್ ಲೈನ್ ಏನಿದೆ ನಮ್ಗೆ, E is the midpoint of AB and F is the midpoint of AC ಅಂತ ಇದೆ. ಕರೆಕ್ಟಾ? ಸೊ ಇವಾಗ ಏನಾಯ್ತು, ಕನ್ಸ್ಟ್ರಕ್ಷನ್. ಇದು ಕನ್ಸ್ಟ್ರಕ್ಷನ್ ಯಾಕಂತ ಇರ್ತೈತಿ ಅಂದ್ರ, ಜಸ್ಟ್ ಇದನ್ನೇನಾಗ್ತೈತಿ, ಅವರ್ ರೆಫರೆನ್ಸ್ ಅಂದ್ರೆ ಅಲ್ಲಿ ಪ್ರೂಫ್ ಮಾಡುವಾಗ ಏನಾಗಿರ್ತೈತಿ, ಈ ಮಿಡ್ ಪಾಯಿಂಟ್ ಥೆರಮ್ ಅನ್ನ ಪ್ರೂಫ್ ಮಾಡ್ಲಿಕ್ಕೆ ಇದನ್ನ ಎಕ್ಸ್ಟ್ರಾ ಕನ್ಸ್ಟ್ರಕ್ಷನ್ ಅನ್ನ ಅಂದ್ರೆ ರಚನೆಯನ್ನ ಅವರು ಮಾಡ್ಕೊಂಡಿರ್ತಾರೆ. ಓಕೆ, ಸೊ ಪ್ರೂಫ್ ಅಂದ್ರ EF ಟು D, ಈ EF ಲೈನ್ ಅನ್ನ D ವರೆಗೂ ಎಕ್ಸ್ಟೆಂಡ್ ಮಾಡಿದಾಗ ಸಚ್ ದಾಟ್ EF is equal to FD ಅಂತ ಆಯ್ತು. ಇನ್ ಟ್ರಯಾಂಗಲ್ AEF ಆಮೇಲೆ CDF ಅಂದ್ರ ಈ ಟ್ರಯಾಂಗಲ್ ಅನ್ನ, ಈ ಎರಡು ಟ್ರಯಾಂಗಲ್ ಅನ್ನ ಅವರು ತಗೊಂಡ್ರು. ಅದಾದ್ಮೇಲೆ AF is equal to FC ಅಂತ ಬರ್ದಿದ್ದೇವೆ. AF is equal to FC. AF is equal to FC ಅಂದ್ರ ಬಿಕಾಸ್ F is the midpoint of AC. F is the midpoint of AC. ಇಷ್ಟು ಕ್ಲಿಯರ್ ಆಯ್ತಲ್ಲ? ಇದನ್ನ ರಬ್ ಮಾಡ್ಬೋದಾ ನಾನು? ಅದ್ರ ನೆಕ್ಸ್ಟ್ ಮತ್ತೆ ಬರೆಯುತ್ತೆ, ಇದ್ರದ್ದು ಕಂಟಿನ್ಯೂ ಪಾರ್ಟ್ ಅನ್ನ ನೋಡೋಣಂತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲೇ ಡಿ ಇದೆ. ಓಕೆ, ಸೊ ಇದು ಕಂಪ್ಲೀಟ್ ಥೆರಮ್ ಪ್ರೂಫ್ ಆಗೋ ಮಟ್ಟ ಇದನ್ನ ನಾವೇನ್ ಮಾಡ್ಬಾರ್ದು, ರಬ್ ಮಾಡ್ಬಾರ್ದು. ಯಾಕಂದ್ರ ಈ ಡಯಾಗ್ರಾಮ್ ಅನ್ನ ನೋಡಿ ನಾವು ಇಲ್ಲೇ ಬರಿತಾ ಇರ್ತೀವಿ. ರೈಟ್, ಸೊ ನೆಕ್ಸ್ಟ್ ಇವಾಗ ಏನಾಯ್ತು, ಹಾಗಾದ್ರೆ ಆಂಗಲ್
ಯಾವ್ದಿದೆ ನೋಡ್ರಿ ಇಲ್ಲಿ ಆಂಗಲ್ ಎ ಎಫ್ ಇ angle AFE. Okay, so angle AFE is equal to angle CFD. Angle AFE is equal to angle CFD. Okay, so angle equal ಆಗಿದಾವಂತೆ. Okay, so because ನಮ್ಗೆ ಗೊತ್ತಿದೆ already ಯಾವ್ದಂದ್ರದು vertically opposite angles are equal ಇರ್ತಾವ. Okay, so because okay, so vertically opposite angle vertically opposite angle. Next, EF is equal to DF. ಓಕೆ, ಸೊ ಇದನ್ನ ಏನ್ ಮಾಡಿದೇವ್ ನಾವು ಕನ್ಸ್ಟ್ರಕ್ಷನ್ ಅಂದ್ರೆ ಅದ್ರದ್ದು ಅಲ್ಲಿ ಕನ್ಸ್ಟ್ರಕ್ಷನ್ ರಚನೆ ಮಾಡ್ಬೇಕಾದ್ರೆ ನಮಗ್ ಗೊತ್ತಾಗಿದೆ EF is equal to FD ಅಂತ ಹೇಳಿ ಅವ್ರು ಹೇಳಿದಾರು. ಬಿಕಾಸ್ ಇದು ಎಲ್ಲಿಂದ ಗೊತ್ತಾಗ್ತಿತ್ತು ನಮ್ಗಿದು ಕನ್ಸ್ಟ್ರಕ್ಷನ್. ಓಕೆ, ಸೊ ನೆಕ್ಸ್ಟ್ ದೇರ್ ಫೋರ್ ಇಲ್ಲಿ ಏನಾಯ್ತು ಹೇಳ್ರಿ, ಅಲ್ಲೇನಾಗಿದೆ ಒಂದು ಸೈಡ್ ಈಕ್ವಲ್ ಆಗಿತ್ತು, ಇಲ್ಲಿ ಅನದರ್ ಆಂಗಲ್ ಈಕ್ವಲ್ ಆಯ್ತು, ಮತ್ತೆ ಇಲ್ಲಿ ಸೈಡ್ ಈಕ್ವಲ್ ಆಯ್ತು. ದೇರ್ ಫೋರ್ ಇಲ್ಲಿ ಏನಾಯ್ತು ಟ್ರಯಾಂಗಲ್ AEF. ಓಕೆ, ಸೊ ಇನ್ ಟ್ರಯಾಂಗಲ್ AEF is congruency triangle of CDF. Okay, so AEF ಅದಾದ್ಮೇಲೆ CDF ಇವೆರಡು ಏನಾದ್ವು ಕಾಂಗ್ರುವೆನ್ಸಿ ಟ್ರಯಾಂಗಲ್ ಅದು ಬೈ ಬಿಕಾಸ್ SAS ರೂಲ್. ಓಕೆ, ಸೊ SAS ರೂಲ್ ಅಂತ ಆಯ್ತು. ಓಕೆ, ಸೊ ನೆಕ್ಸ್ಟ್ ಇದಿಷ್ಟು ಎಕ್ಸ್ಪ್ಲೇನ್, ಇದನ್ನ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ ಯಾಕಂದ್ರೆ ಇದು ಒಂದ್ ಹಾಫ್ ಆಫ್ ದ ಥಿಯರಮ್ ಕಂಪ್ಲೀಟ್ ಆಯ್ತು. ಯಾಕಂದ್ರೆ ಈಗ ಮತ್ತೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ನಿಮ್ಗೆ ಟೈಮ್ ಆಗ್ಬಿಡ್ತದ, ಪೂರ್ತಿ ಕಂಪ್ಲೀಟ್ ಆಗೋ ಮಟ್ಟ ಸುಮ್ನೆ ಅರ್ಧಮರ್ಧ ನಾನು ಸ್ಟಾರ್ಟ್ ಮಾಡೋದು ಬೇಡ. ಬಟ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ ಇನ್ನೊಮ್ಮೆ. ಸೊ ಏನ್ ಹೇಳ್ತಾ ಇದೆ ಇಲ್ಲಿ, ಆಂಗಲ್ ಇಲ್ಲಿ AFE ಅಂತ ಇದೆ, CFD ಅಂತ ಇದೆ. ಓಕೆ, ಸೊ ಏನಾಗಿದೆ AFE CFD ಅಂದ್ರೆ ಇಲ್ಲಿ ಮಾರ್ಕ್ ಇದಾವ ನೋಡಿ. ಓಕೆ, ಸೊ ಇವೇನಾಗತ್ತೆ ಎರಡು ಈಕ್ವಲ್ ಯಾಕಿದಾವ ಇಲ್ಲೇ ನಮ್ಗೆ ಗೊತ್ತಾಗ್ತೈತಿ, ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತ ಇದಾವು. ನೆಕ್ಸ್ಟ್ EF is equal to FD ಇಲ್ಲೇ ಕನ್ಸ್ಟ್ರಕ್ಷನ್ ಮಾಡಿದಾಗ ನಮ್ಗೆ ಗೊತ್ತಾಗಿದೆ EF is equal to DF ಅಂತ ಗೊತ್ತಾಗಿದೆ. ದೇರ್ ಫೋರ್ ಅಲ್ಲಿ ಏನಾಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಅಲ್ಲೊಂದು ಸೈಡ್ ಈಕ್ವಲ್ ಆಗಿತ್ತು, ಹೌದಾ? AF is equal to FC ಅನ್ನೋದು ಸೈಡ್ ಈಕ್ವಲ್ ಆಯ್ತು, ಆಮೇಲೆ ಆಂಗಲ್ ಈಕ್ವಲ್ ಆಯ್ತು, ಅದ್ರ ನೆಕ್ಸ್ಟ್ ಮತ್ತೊಂದು ಸೈಡ್ ಈಕ್ವಲ್ ಆಯ್ತು. ದೇರ್ ಫೋರ್ ಅವಾಗ ಏನಾದ್ವು ಆ ಎರಡು ಟ್ರಯಾಂಗಲ್ಸ್ ಗಳು ಕಾಂಗ್ರುವೆನ್ಸಿ ಟ್ರಯಾಂಗಲ್ಸ್ ಗಳಾದ್ವು. ಟ್ರಯಾಂಗಲ್ AEE ಓಕೆ, ಟ್ರಯಾಂಗಲ್ ಇದೇನದು ಕಾಂಗ್ರುವೆನ್ಸಿ ಟ್ರಯಾಂಗಲ್ ಆಫ್ CDF ಅಂತ ಹೇಳಿ SAS ರೂಲ್ ನಿಂದ. ಓಕೆ, ಸೊ ಇದ್ರ ನೆಕ್ಸ್ಟ್ ಇದು ಜಸ್ಟ್ ಹಾಫ್ ಆಫ್ ದ ಪಾರ್ಟ್ ಆಫ್ ದ ಏನಾಯ್ತು ಮಿಡ್ ಪಾಯಿಂಟ್ ಥಿಯರಮ್ ಆಯ್ತು. ಇನ್ನೂ ಒಂದಿಷ್ಟು ಅರ್ಧ ಇದೆ, ಅದನ್ನ ನೋಡೋಣಂತ. ಅದಕ್ಕಿಂತ ಮುಂಚೆ ಒಂದು ನಿಮಿಷ ಅಷ್ಟೇ ನಿಮಗೆ ಮಿಡ್ ಪಾಯಿಂಟ್ ಥಿಯರಮ್ ಅಂದ್ರೆ ಯಾವ ರೀತಿ ಜಸ್ಟ್ ಇರುತ್ತೆ ಅಂತ ಹೇಳಿ ಇಲ್ಲೊಂದು ಎಕ್ಸ್ಪ್ಲನೇಷನ್, ಸಿಮ್ಯುಲೇಷನ್ ಅಂತ ಇದೆ. ಸೊ ಜಸ್ಟ್ ನೋಡ್ರಿ, ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ ಮಿಡ್ ಪಾಯಿಂಟ್, ಹೌದಾ? ಇಲ್ಲಿ ನೋಡ್ರಿ, ಇದ್ರದ್ದು ಹಾಫ್ ಆಫ್ ದ ಇಲ್ಲ ಪ್ಯಾರಲಲ್ ಆಗಿದೆ. ಓಕೆ, ಸೊ ಇಲ್ಲಿ ಏನಾಗಿದೆ ಡಿ ಮತ್ತೆ ಎಫ್ ಗಳು ಏನಾಗಿದೆ ಮಿಡ್ ಪಾಯಿಂಟ್ ಆಫ್ AB ಅಂಡ್ AC. ಓಕೆ, ಸೊ DF ಇಸ್ ಪ್ಯಾರಲಲ್ ಟು BC. ಆ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ, DF ಮತ್ತೆ BC ಅದು ಪ್ಯಾರಲಲ್ ಆಗಿದೆ. ಆಮೇಲೆ ಇನ್ನೊಂದು ಏನ್ ಹೇಳ್ತಾ ಇದೆ ಹೇಳ್ರಿ, ಅದು ಥರ್ಡ್ ಸೈಡ್ ಇದು ಹಾಫ್ ಇರ್ತಿತ್ತಂತ. ಸೊ 11.48 ಅನ್ನ ಹಾಫ್ ಮಾಡ್ರಿ, ನಿಮ್ಗೆ ಎಷ್ಟಾಯ್ತಿಲ್ಲ 5.7 ಬರ್ತೈತಿ, 7.4 ಬರ್ತೈತಿ. ಜಸ್ಟ್ ಇದು ಸ್ಟೇಟ್ಮೆಂಟಿಗೋಸ್ಕರ ನಾನು ನಿಮಗೆ ಇದನ್ನ ಏನ್ ಮಾಡ್ತಾ ಇದ್ದೀನಿ, ಡಯಾಗ್ರಾಮ್ ಅನ್ನ ತೋರಿಸ್ತಾ ಇದ್ದೀನಿ, ಸಿಮ್ಯುಲೇಷನ್. ಸೊ ಇದು ನಾನು ಇಲ್ಲಿ ಏನಾದ್ರು ನೋಡ್ರಿ, ನಾನು ಜಾಸ್ತಿ ಮಾಡಿದ್ರು ಕೂಡ ಅದರದ್ದು ಹಾಫ್ ಆಗ್ತಿತ್ತು. ಕಾಣಿಸ್ತಾ ಇದೆ ಏನೇನೆ ನಿಮ್ಗೆ, ನಾನು ಮೆಜರ್ಮೆಂಟ್ ಅನ್ನ ಹೆಚ್ಚು ಕಡಿಮೆ ಮಾಡ್ತಾ ಇದ್ದೀನಿ. ಅಕಾರ್ಡಿಂಗ್ ಟು ದಟ್ ಅಲ್ಲಿ ಏನಾಗ್ತಾ ಇದೆ ಮೆಜರ್ಮೆಂಟ್ಸ್ ಗಳು. ಓಕೆ, ಕಾಣಿಸ್ತಾ ಇಲ್ಲ ನೋಡ್ರಿ ನಿಮ್ಗೆ ಎಕ್ಸಾಕ್ಟ್, ಹೌದಾ? ಇಲ್ಲಿ ನೋಡ್ರಿ 11 ತಂದೆ ಅವಾಗ ಏನಾಯ್ತದು 5.5 ಆಯ್ತು. ಕರೆಕ್ಟಾ? ಅರ್ಥ ಆಯ್ತಾ? ಸೊ ಇದೇನಾಗತ್ ನಮ್ಗೆ ಮಿಡ್
ಪಾಯಿಂಟ್ ಥಿಯರಮ್ ಅನ್ನ ಜಸ್ಟ್ ಒಂದು ಹಾಫ್ ಅಷ್ಟೇ ನಾನು ಪ್ರೂವ್ ಮಾಡ್ಲಿಕ್ಕೆ ಆಯ್ತು ಇವತ್ತಿನ ಕ್ಲಾಸ್ ಒಳಗ. ಸೊ ನೆಕ್ಸ್ಟ್ ಕ್ಲಾಸ್ ಇದನ್ನ ಕಂಪ್ಲೀಟ್ ಮಾಡಿ ಎಕ್ಸಸೈಸ್ 8.2ಗೆ ನಾವು ಹೋಗೋಣ. ಓಕೆ, ಸೊ ಇಲ್ಲಿವರೆಗೂ ನಿಮ್ಗ ಈ ಕ್ಲಾಸ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.